ಹಾಯ್ ನಮಸ್ತೆ, ನೀವು ನೋಡ್ತಾ ಇದ್ದೀರಾ KFI ಇನ್ಸೈಡರ್. ನಾನು ನಾಗಮಣಿ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆ ಜಸ್ಟ್ ಮ್ಯಾರಿಡ್ ಆಗಿರೋತಕ್ಕಂಥ ಕಪಲ್ಸು ಸಿನಿಮಾದಲ್ಲಿ ಮಾತ್ರ ನಮ್ಮ ಜೊತೆ ಇದ್ದಾರೆ. ಶಿವ್ ಶೆಟ್ಟಿ ಸರ್ ಮತ್ತು ಅಂಕಿತ್. ಹಾಯ್ ಸರ್, ನಮಸ್ತೆ. ಆರಾಮ್ ನೀವು? ಮದುವೆ ಆಗಬೇಕು ಅರ್ಜೆಂಟು ಯಾವಾಗ ಸರ್? ಇಲ್ಲ ಸರ್, ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಗೆ ಹೋಗ್ದಾಗ ಈಗ ಓಡಾಡ್ತಿದ್ದೀವಿ ಅಂದರೆ ಈ ಟೈಮಲ್ಲಿ ಮದುವೆ ಆದರೆ ಸಿಗಲ್ಲ. ಹೌದೌದು. ಸೆಟಲ್ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ನೀವು ಈ ಥರ ಬಿಸಿ ಇಲ್ಲದೆ ಇರೋ ಥರ ಮನೆಗೆ ಹೋಗೋ ಥರ ಆಗಿ. ಹೌದು ಹೌದು ಹೌದು. ನನ್ನ ಬಾಯಾರಿಕೆಯಲ್ಲಿ ಏನೂ ಆಗಲ್ಲ, ನೀವು ಮಾಡಬೇಕು. ನನ್ನ ಬಾಯಾರಿಕೆಯಲ್ಲಿ ನಿಮ್ಮ ಮದುವೆ ಆಗಿ ನನಗೆ ಆಗ್ತಿರ್ಲಿಲ್ವಾ? ಅಂದ್ರೆ ಏನಕ್ಕಾಗಿಲ್ಲ ನೀವು ಇದುವರೆಗೂ ಮದುವೆ ಯಾಕಾಗಿಲ್ಲ? ಸರ್ ನೀವು ಹೇಳಿ, ನಿಮ್ಮ ಸಿನಿಮಾ ಟ್ರೈಲರ್ ಐತಲ್ಲ ಸರ್, ಸಂಭ್ರಮ ಮಾಡ್ಕೊಳ್ಳೋಣ ಅಂತ ಹೋಗಕ್ಕೆ ಕಷ್ಟಗಳಿದೆ. ಓಕೆ 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 ಓಕೆ. ನಾನು ಹೇಳೋದು ಆ ಸಂಭ್ರಮನ, ಆ ಕಷ್ಟನ ಜೊತೆಗೊಂದು ಪಾರ್ಟ್ನರ್ ಇದ್ದಾಗ ಈಸಿ ಆಗುತ್ತೆ ಎದುರಿಸೋದಕ್ಕೆ. ಯಾಕೆ ಈಗಲೇ ಆಗಬಾರ್ದು ನೀವು? ಸರ್ ನೀವು ಯಾಕೆ ಆಗಿಲ್ಲ ಹೇಳಿ ಸರ್. ನೀವು ಯಾಕೆ ಇನ್ನೂ ಒಂದೂ ಆಗಿಲ್ಲ ಅಂತ ಕೇಳ್ಬೇಕು ನೀವು. ನಾನು ಆ ಟೈಮಲ್ಲಿ ಇದ್ದೀನಿ. ಹೇಳಿ, ಏನು ನನ್ನ ಅಲ್ಲ, ಇಂಟರ್ವ್ಯೂ ಇರಲಿ, ಅದು ಮಾಡೋಣ ಆಮೇಲೆ. ನೀವು ಪ್ರಶ್ನೆಗಳೆಲ್ಲ ಬರ್ಕೊಂಡಿದ್ದೀರಾ, ಗೊತ್ತಾಯ್ತು ನನಗೆ. ಇವಾಗ ಇಷ್ಟೆಲ್ಲ ನಮ್ಮನ್ನೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಾ, ನಮ್ದೀಗ ಒಂದಿಷ್ಟು ಪ್ರಶ್ನೆ ರ್ಯಾಪಿಡ್ ಫೈರ್ ಮಾಡೋಣ. ಅದೇ ಸರ್, ಇಂಜಿನಿಯರಿಂಗ್ ಮುಗಿಸಿ ಹಾಂ 3 ಇಯರ್ ಆಯಿತು. ಹಾಂ, ಅದೇ ಸರ್ 99 ಬಾರ್ನ್ ನಿಮ್ದೆಲ್ಲ. ಓ 99 ಬಾರ್ನು. 3 ಇಯರ್ ಇಂಜಿನಿಯರಿಂಗ್ ಮುಗಿಸಿ 3 ವರ್ಷ ಆಯಿತು, ಆದರೂ ಮದುವೆ ಆಗಿಲ್ಲ. ಓಕೆ ಓಕೆ. ಅಂದರೆ ಅದಕ್ಕೆ ಒಂದು ಟೈಮ್ ಇರುತ್ತೆ, ಅಂದರೆ ಇಂತಿಷ್ಟು ವರ್ಷ ಆಗಬೇಕು ಮದುವೆ ಆದಮೇಲೆ ಅಂತ. ಸರಿ 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 ಸರಿ, 27-28 ಇಯರ್ಸ್ ಆಗತ್ತೆ. ಬಟ್ ನಿಮ್ಮ ವೇಷಭೂಷೆಗಳು ಮತ್ತೆ ಕತ್ತೆಲ್ಲ ನೋಡಿದ್ರೆ ಯಾಕೋ 4 ವರ್ಷ ಆಯ್ತು ಇನ್ನೂ ಮದುವೆ ಆಗಿಲ್ಲ ಅಂತ ಬೇಡನೆ ಅಂತ ಬಿಟ್ಟಂಗಿದೆ. ಬೆಳಗ್ಗೆಯಿಂದ ಅಂದ್ರೆ ನಾವು ಪಾರ್ಟ್ ಟೈಮ್ PR, ಪಾರ್ಟ್ ಟೈಮ್ ಇದು ಮಾಡ್ತಿರ್ತೀವಿ ಸರ್. ಓಕೆ ಓಕೆ ಓಕೆ. ತಲೆಬಿಸಿ ಆಗ್ಬಿಡುತ್ತೆ. ಸೊ ಈ ತಲೆಬಿಸಿ ನಡುವೆ ಮನೇಲಿ ಒಂದು ಮದುವೆ ತಲೆಬಿಸಿ ಬೇಡ. ಹುಡುಗಿರಿಗೆ ಟೈಮ್ ಕೊಡಲಿಲ್ಲ ಅಂದ್ರೆ ಸರಿ ಹೋಗಲ್ಲ ಸರ್. ಮ್ಯಾರಿಡ್ ಆದ್ಮೇಲೆ ಜೊತೆಗೆ ಇರೋ ತರ ಏನಾದ್ರು ಮಾಡಿ. ನೀವು ಆಂಕರ್, ಅವ್ರು ಸಿನಿಮಾಟೋಗ್ರಫರು, ಮತ್ತೆ ಸುಮ್ಮನೆ ಇವ್ರು ಮದುವೆ ಆಗಿರೋರ ಜೊತೆ ನೀವು ಓಡಾಡ್ಕೊಂಡಿದ್ರೆ ಪಾಪ ಅವರು ಮನೆಗೆ ಹೋಗೋದಲ್ಲ, ನೀವು ಅಲ್ಲ. ಹೌದಾ? ಇಷ್ಟೆಲ್ಲ ಜೊತೆಗಿದ್ರೆ, ಇಷ್ಟಿಷ್ಟು ಒಳ್ಳೆ ವ್ಯಕ್ತಿಗಳ ಜೊತೆಗಿರ್ಬೇಕಾದ್ರೆ ನಿಮ್ಗೆ ಐಡಿಯಾ ಸಿಕ್ಕಿಲ್ಲ ಅಂದ್ರೆ? ಓಹೋ ಹೋ ಹೋ. ಅವ್ರ ವೈಫ್ ಆಂಕರಾ? ಪಾರ್ಟ್ ಟೈಮ್ ಹೌಸ್ ವೈಫ್, ಪಾರ್ಟ್ ಟೈಮ್ ಕ್ರಿಯೇಟರ್ ಸರ್. ಓ, ಹೌಸ್ ವೈಫು ಪಾರ್ಟ್ ಟೈಮ್ ಅಲ್ಲಿ. ಓಕೆ 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 ಓಕೆ. ಎಷ್ಟು ಚೆನ್ನಾಗಿದೆ ಮದುವೆ ಆದ್ರೆ, ವ್ಲಾಗ್ಸ್ ಮಾಡ್ಕೊಂಡು ವ್ಯೂಸು, ಅರ್ನಿಂಗು ನೋಡಿ. ನಮ್ಮ ಕಾನ್ಸ್ಟೆಂಟ್ ಸ್ಯಾಲರಿ. ನಾನು IT ಇಂಜಿನಿಯರಿಂಗ್ ಮಾಡಿದ್ದೀನಿ ಸರ್. ಹೌದು, ಮಾಡಿದ್ದೆ ಕಷ್ಟಪಟ್ಟು. ಹಾ, ಪರ್ಟಿಕ್ಯುಲರ್ಲಿ ಸಾಫ್ಟ್ವೇರ್ ಹುಡುಗಿನೇ ನೋಡ್ತಾ ಇದ್ದೀರಾ ನೀವು. ಇಲ್ಲಿ ಫುಲ್ ಹಾರ್ಡ್ವೇರ್ ಅಲ್ಲಿ ಓಡಾಡ್ತಾ ಇದ್ದೀರಾ. ಸರಿ ಸರಿ. ಅಂದ್ರೆ ಅಟ್ಲೀಸ್ಟ್ ಈ ವಿಡಿಯೋ ಆದ್ಮೇಲೆ ಸಾಫ್ಟ್ವೇರ್ ಹುಡುಗಿಯರದ್ದೆಲ್ಲ ರೆಸ್ಯೂಮ್ ಬರಕ್ ಶುರು ಆಗತ್ತೆ ನೋಡಿ ನಿಮ್ಗೆ. ಏ ಚಿನ್ನ, ನಾನು ಇಲ್ಲಿದ್ದೀನಿ ಕಣೋ, ಸಾಫ್ಟ್ವೇರ್ ಕಣೋ ನಾನು ಅಂತ. ಬ್ಲಾಕ್. ಓಕೆ ಸರಿ, ಆಗ್ಲಿ, ಶುರು ಮಾಡೋಣ. ಎಸ್, ಓಕೆ. ಬಟ್ ಯಾರು ಲವ್ ಯು ಮಾಡಿಲ್ವಾ? ಆಗ್ತಿರ್ತವೆ. ಓ, ಉಪೇಂದ್ರ ಸರ್ ಅವಳಲ್ಲೇ ಮಾತಿಲ್ಲ, ಕತೆ ಇಲ್ಲ. ಎದುರಿ ಬಂದಾಗ ಎದುರು ನಕ್ಕಾಗ ಅಲ್ಲೇ ಆನಂದ. ಪರವಾಗಿಲ್ಲ ಪರವಾಗಿಲ್ಲ. ಓ, ನೀವು ತುಂಬಾ ಇದು ಸಂಶೋಧನೆ ಚೆನ್ನಾಗಿ ಮಾಡಿದೀರಾ ನೀವು. ನನ್ಗೆ ಫಾರ್ ಅ ಸೆಕೆಂಡ್ ನನ್ಗೆ ನೀವೇ ಬರ್ದಿರೋದು ಅಂತ ಅನ್ಸ್ಬಿಡ್ತು. ಆಮೇಲೆ ಸಾಂಗ್ ಅಂತ ಆಮೇಲೆ ಗೊತ್ತಾಯ್ತು. ಕಾಲೇಜಲ್ಲಿ ಓದ್ಬೇಕಾದ್ರೆ ನಾನು ತುಂಬಾ ಏನೋ ಚೆನ್ನಾಗಿ ಬರುತ್ತೆ. ಅವಾಗ ನಾವು ಇದೇನೋ ನಿಲ್ಸಿದ್ರಲ್ಲ, ಇದೇ ತರ ಡೋರು ಉಳ್ಳವರು ಶಿವಾಲಯ ಮಾಡುವರು, ನಾನೇನೋ ಮಾಡಲಿ ಬಡವನಯ್ಯ, ಕಾಲೇ ಕಂಬ ದೇವೇ ದೇಗುಲ ಶಿರವೇ ಒನ್ನ ಕಳಸವಯ್ಯ ಅಂತ ನಮ್ಮ ಪಾಡಿಗೆ ನಾವು ಆಯ್ತು. ನಮ್ಮಲ್ಲಿ ಎಷ್ಟಿದೆಯೋ ಅರೆ 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 ಅರೆ. ಇದು ಬರೀ ಆ ತರ ಸಾಂಗ್ಗಳನ್ನ ಮಾತ್ರ ಹೇಳೋದಲ್ಲ, ನಾನು ಈ ತರದ್ದು ಹೇಳ್ತೀನಿ ಅಂತ. ಅಬ್ಬಾ ಬಾಬಾ ಬಾಬಾ. ಇರ್ಲಿ ಬಿಡಿ ಸರ್, ಅದು ಎಲ್ಲರೂ ಮಾಡ್ತಾರೆ. ನಾವು ಮಾತಾಡೋಣ. ನಿಮ್ಮ ಮದುವೆದು ಹೇಳಿ ನನಗೆ ಇವಾಗ. ಸರಿ, ಬಟ್ ಒಂದು ಸೀರಿಯಸ್ ಲವ್ ಅಂತ ಯಾವತ್ತಾದ್ರೂ ಆಗಿದ್ಯಾ? ಯಾವುದೂ ಇಲ್ಲ. ಸೀರಿಯಸ್ ಲವ್ ಮಾಡೇ ಇಲ್ಲ. ಕ್ರಶ್ ಅಂದ್ರೆ ನೀವು ನಿಮ್ಮ ಲೆಕ್ಕಾಚಾರದ ಪ್ರಕಾರ ಕ್ರಶ್ ಅಲ್ಲ, ಕ್ರಷರ್ ಇದು. ಇವಾಗ ಇಂಟರ್ವ್ಯೂ ಶುರು ಮಾಡೋಣ ಸರ್, ಚೆನ್ನಾಗಿರುತ್ತೆ.
ಏನು ಎಷ್ಟು ಕಷ್ಟ ಆನ್ಸರ್ ಹೇಳೋದಂತ ಗೊತ್ತಾಗ್ತಿಲ್ಲ. ಗೊತ್ತಾಯ್ತಾ ಇವತ್ತು? ಗೊತ್ತಾಯ್ತಾ ಇವತ್ತು? ಮೊಬೈಲ್ ಹೆಂಗಾಗೋದು ಕೇಳಿದ್ದೀರಿ? ತಲೆ ಹೆಂಗಾಗೋಯ್ತು? ಓಕೆ ಓಕೆ, ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೀವು. ಆಕ್ಟ್ ಮಾಡ್ತಿದ್ದೀರಾ? ಹೌದಾ, ಸೂಪರ್ ಸೂಪರ್. ಕಲಾವಿದ್ರು ಕೂಡ ಮತ್ತೆ ಸಾಫ್ಟ್ವೇರ್ ಬೇಕು ಅಂತೀರಾ? ಮನೆಯಲ್ಲಿ ಡಿಮಾಂಡ್ ಅನ್ಸುತ್ತೆ ಅಲ್ವಾ? ಇಲ್ಲ ನಿಮ್ದೇ ಸ್ವಂತ? ಕಾನ್ಸ್ಟೆಂಟ್ ಚಾನಲ್. ನಾನು ಬಿಸ್ನೆಸ್ ಮಾಡ್ತೀನಿ. ನಾನು ಒಂದು ತಿಂಗಳಲ್ಲಿ 2 ಲಕ್ಷ ಬಂದಿದೆ, 3 ಲಕ್ಷ ಬಂದಿದೆ, 60,000 ಬಂದಿದೆ. ಅದೇ ಅದೇ. ಸೊ ಬ್ಯಾಲೆನ್ಸ್ ಇರಲಿ ಜೀವನ. ಕರೆಕ್ಟ್, ವೆರಿ ಪ್ರಾಕ್ಟಿಕಲ್ ಥಾಟ್. ಐ ಲೈಕ್ ಇಟ್. ಗುಡ್. ಸರಿ, ಇವಾಗ ಎಸ್, ನಾಳೆ ಮ್ಯಾರಿಡ್ ಅನ್ಕೊಳ್ಳಿ, ನೀವು ಹೇಳಿ ಫಸ್ಟ್. ನಾಳೆ ನೀವು ಮ್ಯಾರೇಜ್ ರಾತ್ರಿ ಎಲ್ಲ ಏನೇನು ಅನಿಸುತ್ತೆ? ನೆಕ್ಸ್ಟ್ ನಾಳೆ ಮ್ಯಾರೇಜ್ ಆಗಬೇಕು, ಇದೇ ಬಂದಿಲ್ಲ ಅಂತ ಮಾತಾಡಿದ್ರಿ, ಸಾಂಗ್ ಇದೆ. ನಾಳೆ ಮ್ಯಾರೇಜ್ ಅಂದ್ರೆ ಇವತ್ತು ರಾತ್ರಿ ನನ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಹೇಳ್ಬೇಕು. ಅದು ಗಂಡ್ ಮಕ್ಳಾದ್ರೆ ಏನೇನೋ ಅನ್ಸುತ್ರಿ, ಎಲ್ಲಾದ್ರೂ ಹೇಳಕ್ಕಾಗತ್ತಾ? ಏನಾರ ಒಂದ್ ಹೇಳಿ ಸರ್, ಇರ್ಲಿ. ಅದು ಹಿಂಗೆ ಹೇಳಕ್ಕಾಗತ್ತ ಅಲ್ವಾ ಸರ್? ನಾಳೆ ಮ್ಯಾರೇಜ್ ಅಂದ್ರೆ ಇವತ್ತು ರಾತ್ರಿ ನನ್ಗೆ ಏನೇನು ಅನ್ಸುತ್ತೆ ಅಂದ್ರೆ, ನಿಮ್ಗೆ ಹೋಗ್ಲಿ, ನಾನು ನಿಮ್ಮನ್ನ ಕೇಳ್ತೀನಿ. ನಾಳೆ ನಿಮ್ಗೆ ಮ್ಯಾರೇಜ್ ಸರ್, ಸಾಫ್ಟ್ವೇರ್ ಹುಡುಗಿ ಸಿಕ್ಕಿದಾಳೆ ಸರ್. ನಿಮ್ ನಾಳೆ ಮ್ಯಾರೇಜ್ ಸರ್, ಸಾಫ್ಟ್ವೇರ್ ಹುಡುಗಿ ಸಿಕ್ಕಿದಾಳೆ. ಕರೆಕ್ಟ್ ಆಗಿ ನೀವ್ ಏನ್ ಅನ್ಕೊಂಡಿದ್ದೀರ ಅದೇ ತರ ಒಂದು ಸಾಫ್ಟ್ವೇರ್ ಹುಡುಗಿ ಸಿಕ್ಕಿದಾಳೆ. ನಾಳೆ ನಿಮ್ ಮ್ಯಾರೇಜ್. ಇವತ್ತು ರಾತ್ರಿ ನಿಮ್ಗೆ ಏನೆಲ್ಲ ಅನ್ಸುತ್ತೆ ಹೇಳ್ಬೇಕು ನೀವು. ನನ್ಗೆ ಏನ್ ಅನ್ಸುತ್ತೆ? ನಂಗೂ ಅದೇ ಸರ್, ಸೇಮ್ ನನ್ಗೂ ಚೆನ್ನಾಗ್ ಅನ್ಸ್ತಾ ಇರುತ್ತೆ. ನಾಳೆ ಮ್ಯಾರೇಜ್ ಟೆನ್ಷನ್ ಇರುತ್ತೆ, ಭಯ ಆಗ್ತಾ ಇರುತ್ತೆ. ಕರೆಕ್ಟ್ ಆಗಿರೋರ್ನ ನಾನು ಆಯ್ಕೆ ಮಾಡಿದೀನ, ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದಂಗೆ ಅಲ್ಲೂ ತುಂಬಾ ಆರಾಮಾಗಿರ್ತೀನ, ಆಮೇಲೆ ಏನಾದ್ರು ಇದ್ ಮಾಡ್ಬೇಡ ಅದ್ ಮಾಡ್ಬೇಡ ಅಂತ ಅಂದ್ಬಿಟ್ರೆ ಏನ್ ಮಾಡ್ಲಿ ಅನ್ನೋಂತರ ಒಂಥರ ಯೋಚನೆ ಇರುತ್ತೆ. ಅಟ್ ದ ಸೇಮ್ ಟೈಮ್ ಫೈನಲಿ ನಾಳೆ ನನ್ ಮದ್ವೆ ಆಗ್ತಿದೆ, ಅಪ್ಪ ಚೆನ್ನಾಗ್ ಕಾಣಿಸ್ತಿರ್ಬೇಕಪ್ಪ, ಎಲ್ಲರೂ ಬರ್ತಾರೆ, ನಾವಿಬ್ರು ನಮ್ ಪೇರ್ ಚೆನ್ನಾಗ್ ಕಾಣಿಸ್ತಿರ್ಬೇಕು ಅಂತ ಏನೋ ಈ ತರ ಅದೆಲ್ಲ ಯೋಚನೆ ಇರುತ್ತೆ. ಪಾಪರಾಜಿ ಎಲ್ಲ ಬಂದು ನಮ್ದು ಕರೆಕ್ಟ್ ಆಗಿ ವಿಡಿಯೋ ತೆಗಿಬೇಕು, ಆಮೇಲೆ ನಾವು ಹೆಂಗೆಂಗೋ ಇರ್ಬೇಕಾದ್ರೆ ತೆಗಿಬಾರ್ದು, ಏನೇನೋ ಮಾತಾಡ್ಬೇಕಾದ್ರೆ ಅದನ್ನ ಕವರ್ ಮಾಡಬಾರ್ದು ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ ಹೆಣ್ಮಕ್ಳು. ಸರ್, ನಿಮ್ದು ಫ್ಯಾಂಟಸಿ ಮ್ಯಾರೇಜ್ ಅಂದ್ರೆ ಈ ತರ ಮ್ಯಾರೇಜ್ ಆಗ್ಬೇಕಂತ ಆಸೆ? ಸರ್, ನಂಗೆ ಬೇರೆ ಬೇರೆ ತರ ಮ್ಯಾರೇಜ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು ಸರ್. ಬಟ್ ಒಂದೇ ಸಲ ಮ್ಯಾರೇಜ್ ಆಗೋದ್ರಿಂದ ಅಂದ್ರೆ ಆಗ್ಬಹುದು, ಅಂದ್ರೆ ಬೇರೆ ಬೇರೆ ನಿಜ ಜೀವನದಲ್ಲೂ ಪದೇ ಪದೇ ಆಗ್ಬೋದು, ಅದ್ರಲ್ಲಿ ಏನ್ ತಪ್ಪಿಲ್ಲ. ಬಟ್ ಪದೇ ಪದೇ ಆಗೋ ಏಜ್ ದಾಟ್ ಬಂದ್ಬಿಟ್ಟಿರೋದ್ರಿಂದ ಆ ಆಕಾಂಕ್ಷೆಗಳೆಲ್ಲ ಇಲ್ಲ. ಬಟ್ ಇತ್ತೀಚೆಗೆ ತುಂಬಾ ಸಲ ನಾನು ನೋಡಿದ್ದೆ, ಅಂದ್ರೆ ನಂಗೆ ಯಾವಾಗ್ಲೂ ನಾವು ಉಡುಪಿ ಮಂಗಳೂರಿನವ್ರು ಆಗಿರೋದ್ರಿಂದ ಬೀಚಲ್ಲಿ ಚಂದ ಒಂದು ಸೆಟಪ್ ಎಲ್ಲ ಮಾಡಿ ಬೀಚ್ ವೆಡ್ಡಿಂಗ್ ಮಾಡ್ಬೇಕು ಅಂತೆಲ್ಲ ಆಸೆ ಆಗ್ತಾ ಇತ್ತು. ಬಟ್ ಇತ್ತೀಚೆಗೆ ಒಂದು ರೀಲ್ ನೋಡ್ತಿದ್ದೆ, ನಾರ್ತ್ ಅಲ್ಲಿ ಶಿವ ಪಾರ್ವತಿ ಇಬ್ರು ಮದುವೆ ಆಗಿರುವಂತ ಒಂದು ದೇವಸ್ಥಾನ ಇದೆ. ಇವತ್ತಿಗೂ ಅಲ್ಲಿ ಅವರಿಬ್ರು ಮದುವೆ ಟೈಮಲ್ಲಿ ಹಾಕಿದ್ದು ಬೆಂಕಿ ಉರಿತಾನೆ ಇದೆ ಅಂತ. ಸೊ ಆದ್ರೆ ಸಾಧ್ಯ ಆದ್ರೆ ಅವಳಿಗೂ ಕೂಡ ಅದು ಇಷ್ಟ ಇದ್ರೆ ಅಲ್ವಾ, ನಂದು ಮಾತ್ರ ನಿರ್ಧಾರ ಅಲ್ಲ. ಸೊ ನಾನು ಈಗ ನಾವಿಬ್ರು ಮದುವೆ ಆಗ್ತೀವಿ ಅಂತ ಹೇಳಿದ್ರೆ ನಮ್ಮಿಬ್ಬರ ನಿರ್ಧಾರಕ್ಕೆ ಸರಿಯಾಗಿರುವಂತ ಜಾಗ ಇರಬೇಕು, ನಮ್ಮಿಬ್ಬರ ನಿರ್ಧಾರಕ್ಕೆ ಸರಿಯಾಗಿರುವಂತ ಸಂಭ್ರಮ ಇರಬೇಕು. ನಮ್ಗೆ ಯಾರು ಜನನೇ ಬೇಡ, ಪಾಪ್ರಾಜಿಗಳು ಬೇಡವೇ ಬೇಡ ಅಂತ ಅಂದ್ರೆ ನಾವು ಮಾಡ್ಬೋದು. ಬಟ್ ಆಬ್ಲಿಗೇಷನ್ ಕರೆದಿಲ್ಲ ಅಂದ್ರೆ ನಿಮ್ಗೆ ಬೇಜಾರಾಗ್ಬಿಡುತ್ತೆ, ಇರ್ಲಿ ಬರ್ಲಿ ಅವ್ರು ಬರ್ಲಿ ಅಂತ. ಈಗ ಬೇಡ ವಿಡಿಯೋ ತೆಗಿಬೇಡಿ ಅಂದ್ರೆ ತೆಗಿಯಲ್ಲ ನೀವು, ಬಟ್ ನಮ್ ಮದುವೆ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ತೀರಾ. ಸೊ ಅಂತರ ಇರ್ಲಿ ಅಂದ್ರೆ ಹಂಗೆ. ಸೊ ಅವ್ರಿಗೆ ಹೆಂಗ್ ಬೇಕು ಹಂಗೆ ಸರ್, ಹೆಣ್ಮಕ್ಳಿಗೆ ಅಷ್ಟು ಫ್ಲೆಕ್ಸಿಬಲ್ ನಾವು ಹುಡುಗರು ಇರ್ತೀವಿ ಅಂತ. ಮೇಡಮ್, ನೀವ್ ಹೇಳಿ, ನಿಮ್ ಫ್ಯಾಂಟಸಿ ಮದ್ವೆ ಯಾವ ತರ ಇರ್ಬೇಕಂತ? ಫ್ಯಾಂಟಸಿ ಮದ್ವೆ ನನ್ಗೆ ಚಿಕ್ಕವಳಿದ್ದಾಗ್ಲಿಂದ ಶಾಸ್ತ್ರೋಕ್ತವಾಗಿ ಮದ್ವೆ ಆಗ್ಬೇಕು ಅನ್ನೋದ್ರ ಮೇಲೆ ಜಾಸ್ತಿ ಒಲವು. ಹಾಗಂತ ಹಂಗಾದ್ರೇನೆ ಮದ್ವೆ ಅಂತ ಇಲ್ಲ. ಬಟ್ ನನ್ಗೆ ಏನಂತ ಹೇಳಿದ್ರೆ ಆ ಕಲ್ಚರ್ ಏನಿದೆ, ಆ ಕಲ್ಚರ್ ಪ್ರಕಾರ ಮದ್ವೆ ಆದಾಗ ಶ್ಲೋಕ ಅಂದ್ರೆ ಏನು, ಸಾಂಸ್ಕ್ರಿಟ್ ಇದೆಲ್ಲ ಏನ್ ಹೇಳ್ತಾರೆ, ಯಾಕೆ ಏನು, ಅದನ್ನೆಲ್ಲ ತಿಳ್ಕೊಂಡು ಮದ್ವೆ ಆಗೋದು ಆಸೆ ಇದೆ. ಅದೇ ನನ್ ಫ್ಯಾಂಟಸಿ ಅಷ್ಟೇ. ಬಟ್ ಅದಾಗ್ಲಿಲ್ಲ ಅಂದ್ರೆ ಇಟ್ ಇಸ್ ಓಕೆ. ಐ ಫೀಲ್ ಅದೇ ಅವ್ರು ಹೇಳ್ದಂಗೆ ಶಾಸ್ತ್ರೋಕ್ತವಾಗಿ ಒಂದು ಮದುವೆ ಆಗ್ಬೇಕು ಸರ್. ಅಂದ್ರೆ ನಿಮ್ಗೆ ಅರ್ಜೆಂಟ್ ಇದೆಯಾ, 3/4 ಗಂಟೆಯಲ್ಲಿ ಮುಗಿಸ್ತೀನಿ ಆ ತರ ಮದುವೆ ಆಗ್ತಾರದು. ಆದ್ರೆ ಕಂಪ್ಲೀಟ್ 2-2.5 ಗಂಟೆ ಏನು ಕಂಪ್ಲೀಟ್ ಸಂಪ್ರದಾಯದ ಪ್ರಕಾರ ಏನಿದೆ ಅದನ್ನ ಹಾಗೆ ಮಾಡ್ಬೇಕು. ನಾನು ಇನ್ನೊಂದ್ ಕಡೆ ಎಲ್ಲೋ ಓದ್ದೆ, ನಾವು ಮದ್ವೆ ಆಗುವಾಗ ಯಾರನ್ನ ಕರಿಬೇಕು ಅಂತ ಹೇಳಿದ್ರೆ
ನಿಜವಾಗ್ಲೂ ಹರಿಸ್ತಾರಲ್ಲ ಒಳ್ಳೇದಾಗ್ಲಿ ಅಂತ, ಅಂತವ್ರು ಯಾರಿದ್ದಾರೆ ಅಂತ ತಿಳ್ಕೊಂಡು ಕರಿಬೇಕಂತೆ. ಹಾಗಾಗಿ ನನಗೆ ಬೇಕಾದ್ರೆ ರಿಸೆಪ್ಷನ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬಿಡೋಣ, ಎಲ್ರನ್ನೂ ಕರಿಯೋಣ, ಬಟ್ ನಿಜವಾಗ್ಲೂ ನನ್ನನ್ನ ತಿಳ್ಕೊಂಡಿರೋರು ಯಾರಿದ್ದಾರೆ ಅವ್ರನ್ನ ಶಾಸ್ತ್ರೋಕ್ತವಾಗಿ ಮದ್ವೆ ಆಗುವಾಗ ಅವ್ರ ಪ್ರೆಸೆನ್ಸ್ ಅಲ್ಲಿ ಮದ್ವೆ ಆಗ್ಬೇಕನ್ನೋದು. ಅಂದ್ರೆ ಈ ಮದ್ವೆಗ್ ಬಂದು ನುಗ್ಗೆಕಾಯಿ ಸಾರು ಚೆನ್ನಾಗಿರ್ಲಿಲ್ಲ, ಉಪ್ಪೆ ಕಮ್ಮಿ ಇತ್ತು, ತೊಂಡೆಕಾಯಿದು ಪಲ್ಯ, ಏನದು ಗೋಡಂಬಿನೇ ಇಲ್ಲ, 2 ಗೋಡಂಬಿ ಹಾಕಿದ್ರೆ ಏನು ಹೋಗಿಬಿಟ್ಟಿರೋದು, ಆ ತರದನ್ನ ಕರಿಬಾರ್ದು ಅಂತ. ಊಟ ತಿಂಡಿ ಬಗ್ಗೆ ಅಂತಲ್ಲ, ನಿಜವಾಗ್ಲೂ ಮನ್ಸಾರೆ ಹರ್ಸೋರು. ಮೇ ಬಿ ನನ್ಗೆ ಒಂದ್ ಸ್ವಲ್ಪ ಪ್ರೈವೇಟ್ ಅಂಡ್ ಇಂಟಿಮೇಟ್ ವೆಡ್ಡಿಂಗ್ ಇದ್ರೆ ಇಷ್ಟ ಆಗುತ್ತೆ ಅಂತ ಕಾಣಿಸುತ್ತೆ. ಓಹೋ, ಎಷ್ಟು ಚೆನ್ನಾಗಿರೋ ಹುಡುಗ ಸಿಕ್ಬಿಟ್ಟಿದ್ದಾನೆ ನೋಡು ಅನ್ನೋದವ್ರು ಬೇಡ ಅಂತ. ಅಂದ್ರೆ ಮೇ ಬಿ ಇರ್ಬೋದು. ಎಷ್ಟು ಚೆನ್ನಾಗಿದ್ದಾರೆ ಇಬ್ರು ನೋಡೋದಕ್ಕೆ. ಹೌದು, ಬೇಸಿಕ್ಲಿ ಈಗ ನಮ್ಮಿಬ್ರು ಎಲ್ಲಾರು ಇನ್ಸ್ಟಾಗ್ರಾಮ್ ಕೆಳಗಡೆ ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಅಲ್ಲಿ ಹಾಕ್ತಾ ಇದಾರಲ್ಲ, ಆ ತರ ಹೇಳೋರ್ನ ಮದುವೆ ಕರಿಬೇಕು ಅಂತಿದ್ದೀರಾ. ಸೂಪರ್. ಅನಿಯಕ್ಕ ಫ್ಯಾನ್ಸ್, ಅನಿಯಕ್ಕ ಫ್ಯಾನ್ಡಮ್. ಮದ್ವೆ ಆದ್ಮೇಲೆ ಸರ್ ಈಗ ಮದ್ವೆ ಆಯ್ತು, ಮದ್ವೆ ಮುಂಚೆ ಈಗ ಮದ್ವೆ ಆಗೋಯ್ತಾ? ಮದ್ವೆ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಪ್ಲಾನ್ಸ್ ಮಾಡ್ಬೇಕಂತಿದ್ದೀರಾ? ಏನ್ ಪ್ಲಾನ್ ಮಾಡೋದು, ಅದು ಆಲ್ರೆಡಿ ಇರುತ್ತೆ ಅದು ಪ್ಲಾನ್ ನಮ್ದು. ಎಲ್ಲಾರು ಹೋಗ್ಬೇಕು ಟ್ರಿಪ್. ಟ್ರಿಪ್ ಹೋಗ್ಬೇಕು ಅಂತ ಇರುತ್ತೆ ಸರ್, ಕರೆಕ್ಟ್. ಅಲ್ಲ ಹನಿಮೂನ್ಗೆ ನೀವು ಟ್ರಿಪ್ ಹೋಗ್ಬೇಕು, ಆತರ ಏನ್ ಪ್ಲಾನ್ ಇಟ್ಕೊಂಡಿದ್ದೀರಾ ಅಂತ ಸರ್? ನಿಮ್ಗೆ ಏನ್ ಪ್ಲಾನ್ ಇಟ್ಕೋಬೇಕು ಅಂತ ಹೇಳಿ, ನಾನು ಅದಕ್ಕೆ ಸರಿಯಾಗಿ ಪ್ಲಾನ್ ಮಾಡ್ತೀನಿ. ಅಲ್ಲ ನೀವ್ ಹೇಳಿ ಸರ್, ನಿಮ್ ಫ್ಯಾಂಟಸಿ. ನೆಕ್ಸ್ಟ್ ಮದ್ವೆ ಆದ್ಮೇಲೆ ಹೆಂಗೆ ಅಂತನಾ? ಇಲ್ಲ ಸರ್, ಅಂದ್ರೆ ತುಂಬಾ ತೀರಾ ದೂರಾಲೋಚನೆ ಅಲ್ಲಿದ್ದೀರಾ ನೀವು. ಅಂದ್ರೆ ನಾನು ಅಷ್ಟು ದೂರದ ಆಲೋಚನೆಯಲ್ಲಿ ಇಲ್ಲ, ಮದ್ವೆ ಆಲೋಚನೆ ತನಕನೂ ಇಲ್ಲ ನಾನು ಇವಾಗ. ಸೊ ಆ ಆಲೋಚನೆಗೆ ಬಂದ್ಮೇಲೆ ಅವಳನ್ನ ಮದ್ವೆ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋ ಡಿಸೈಡ್ ಮಾಡ್ತೀನಿ. ಮೇಡಮ್ ನೀವು ಸೇಮ್ ಖುಷಿ. ಮದ್ವೆ ಆದ್ಮೇಲೆ ಲೈಫ್ ಹೇಗಿರುತ್ತೋ ಹಾಗಿದ್ರೇನೆ ಚಂದ. ಅದಲ್ಲ, ಎಲ್ಲೋಗ್ತೀರಾ ಅಂತ ಮದ್ವೆ ಆದ್ಮೇಲೆ ಇಮಿಡಿಯೇಟ್ ಹನಿಮೂನ್ ಎಲ್ಲಿ ಹೋಗ್ತೀರಾ ಅಂತ ಡೈರೆಕ್ಟ್ ಕೇಳಕ್ ನಾಚಿಕೆ ಅವ್ರಿಗೆ ಕೇಳ್ತಾ ಇಲ್ಲ ಅವ್ರು ಅಷ್ಟೇ. ಪಂಚೆ ಶರ್ಟ್ ಹಾಕೊಂಡಿದಾರಲ್ಲ ಪಾಪ, ಅದಕ್ಕೆ ಒಂದ್ ಸ್ವಲ್ಪ ತಡ್ಕೋತಾ ಇದಾರ ಅವ್ರು. ಬಿಟ್ರೆ ಇನ್ನು ಡೈರೆಕ್ಟ್ ಆಗಿ ಪಾಯಿಂಟ್ ಬರ್ತಾರ ಅವ್ರು. ಮದ್ವೆ ಆದ ತಕ್ಷಣ ಟ್ರಾವೆಲ್ ಮಾಡ್ಬೇಕಂತ ಏನಿಲ್ಲ, ಒಂದ್ ವಾರದಲ್ಲಿ ಇಲ್ಲ ಶೂಟಿಂಗ್ ಇದ್ರೆ ಅವ್ನಿಗೆ ಏನ್ ಕೆಲಸ ಮಾಡ್ತಿರ್ತಾನೆ ಗೊತ್ತಿಲ್ಲ, ಅವ್ನಿಗೇನೋ ಕೆಲಸ ಇದ್ರೆ ಅವಾಗ ಆಗೋದಿಲ್ಲ. ಒಟ್ನಲ್ಲಿ ಟ್ರಾವೆಲ್ ಮಾಡ್ಬೇಕು ಅನ್ನೋ ಆಸೆ, ತೀರಾ ಹುಚ್ಚಾಟ ಇಲ್ಲ. ಸರ್ ಇವಾಗ ಟ್ರೈಲರ್ ಅಲ್ಲಿ ನೋಡ್ದಂಗೆ ಫ್ರೆಂಡ್ಸ್ ಚಿಲ್ ಮಾಡ್ಬೇಕು, ಪಾರ್ಟೀಸ್ ಅಂದ್ರೆ ಅಂದ್ರೆ ಆರಾಮ ಆಗ್ಬೇಕಪ್ಪ, ರಿಲೀಫ್ ಆಗ್ಬೇಕಂದ್ರೆ ಏನೆಲ್ಲ ಮಾಡ್ತೀರಾ? ಹೇಳೋ ಮಚ್ಚ ಸಾಂಗ್ ಹೇಳು. ಸರ್ ನನ್ಗೆ ರಿಲೀಫ್ ಆಗ್ಬೇಕಂದ್ರೆ ನೋಡಿ, ನಾನು ಬಂದು ಇನ್ನೂ ಮದ್ವೆ ಆಗಿಲ್ಲ, ನಿಮ್ಗೂ ಮದ್ವೆ ಆಗಿಲ್ಲ. ಸೊ ಬೇಸಿಕ್ಲಿ ಹುಡುಗರದೆಲ್ಲ ಒಂದೇ ಗ್ರಾಮರ್ ಇರುತ್ತೆ ಸರ್, ರಿಲೀಫ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ. ನಾನು ಅದೇ ಮಾಡೋದು ಸರ್ ರಿಲೀಫ್ಗೆ. ಅಂದ್ರೆ ಇಲ್ಲ ಕರೆಕ್ಟ್ ಅದೇ ಸರ್, ನಾನು ಸೇಮ್. ಆಮೇಲೆ ನೀವು ಇದು ಫ್ರೆಂಡ್ಸು ಪಾರ್ಟಿ ಅದೇ ಸರ್. ನೀವು ರಿಲೀಫ್ ಆಗ್ಬೇಕು, ಸ್ಟ್ರೆಸ್ ಲೈಫ್ ನಾವು ಸ್ಟ್ರೆಸ್ ರಿಲೀಫ್ ಆಗ್ಬೇಕು ಅಂದ್ರೆ ನಿದ್ರೆ ಬಿಡ್ಬೇಕು. ಏನಣ್ಣ ಕರೆಕ್ಟ್ ತಾನೆ? ಮನೇಲಿ ಇರ್ಬೇಕು ಅನ್ಸುತ್ತೆ ನನಗೆ. ನಂಗೆ ಫುಲ್ ಸ್ಟ್ರೆಸ್ ಆದಾಗ ಮನೇಲೇ ಇರ್ಬೇಕು ಅನ್ಸುತ್ತೆ. ಸೇಮ್ ನಂಗೆ ರೆಗ್ಯುಲರ್ ಆಗಿ ತುಂಬಾ ಲೇಟ್ ಆಗಿದ್ದು, ಮನೇಲಿ ಏನ್ ತಿಂಡಿ ಮಾಡಿದಾರೆ ಅದನ್ನ ಲೇಟ್ ಆಗಿ ತಿಂದು ಮಲ್ಕೊಂಡು ಒಂದ್ ದಿನ ಲೇಸಿ ಆಗಿ ಇರ್ಬೇಕು ಅಂತ ಅನ್ಸುತ್ತೆ, ಸ್ಟ್ರೆಸ್ ಫ್ರೀ. ಸರ್ ನಿಮ್ ಲೈಫ್ ಅಲ್ಲಿ ದಿಢೀರ್ ಅಂತ ಬಂದಿರ್ತಕ್ಕಂಥ ಯಾವ್ದಾರ ಒಂದು ಇನ್ಸಿಡೆಂಟ್? ನೀವು ನನ್ನ ಲೈಫ್ ಅಲ್ಲಿ ದಿಢೀರ್ ಅಂತ ಬಂದಿರೋ ಒಂದೇ ಒಂದು ಇನ್ಸಿಡೆಂಟ್ ಅಂದ್ರೆ ನೀವು. ಇಲ್ಲ ಈಗ ಇಷ್ಟು ಇಂಟರ್ವ್ಯೂ ಮಾಡೋದ್ವಲ್ಲ, ಈ ತರ ದಿಢೀರ್ ಅಂತ ಬಂದಿರೋದು ಯಾವ್ದು ಹೇಳಿ ನನಗೆ ಹೇಳಿ. 10 ನಿಮಿಷ ಆದ್ಮೇಲೆ ಅವ್ರಿಗೆ ನೆನಪಾಗಿದೆ ಮೈಕ್. ಆಮೇಲೆ ಅವರು ನನ್ಗೆ ನನ್ನ ವಾಯ್ಸ್ ಗಟ್ಟಿಯಾಗಿದೆ ಸರ್, ಎಲ್ಲ ಎಲ್ ಬೇಕಾದ್ರು ಕೇಳಿ, ನನಗೆ ಕೇಳಿಸಿಲ್ಲ ಆ ಮನುಷ್ಯ ಮಾತಾಡಿರೋದು. ಇಲ್ಲ ಸರ್, ಅಂದ್ರೆ ದಿಢೀರ್ ಅಂತ ಆಗಿರೋದು, ದಿಢೀರ್ ಅಂತ ಆಗಿರೋ ದಿಢೀರ್ ಅಂತ ಒಂದು ಟ್ವಿಸ್ಟ್ ನನ್ಗೆ. ಅಂದ್ರೆ ಥ್ರೂ ಔಟ್ ಮೈ ಲೈಫ್ ಬಿಗ್ ಬಾಸ್ ವಾಸ್ ಒಂದು ದಿಢೀರ್ ಅಂತ ಆಗಿರುವಂತ ಟ್ವಿಸ್ಟ್. ಅದ್ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಜಸ್ಟ್ ಮ್ಯಾರಿಡ್ ಒಂದು ಟ್ವಿಸ್ಟೇ. ನಿಮ್ ಲೈಫ್ ಅಲ್ಲಿ ದಿಢೀರ್ ಅಂತ ಬಂದಿರೋ ಒಂದು ಟ್ವಿಸ್ಟ್? ನಾನು ಇಂಡಸ್ಟ್ರಿಗೆ ಬಂದಿರೋದು ಐಡಿಯಾ ಇರ್ಲಿಲ್ಲ ನಾನು ಇಂಡಸ್ಟ್ರಿಗೆ ಬರ್ತೀನಿ ಅಂತ.
ಸಡನ್ ಆಗಿ ಎಲ್ಲ ದಿಢೀರ್ ಅಂತ ಆಗಿ ಕ್ಯಾಮ್ರಾ ಮುಂದೆ ನಿಲ್ಲೋ ಹಾಗಾಗುತ್ತೆ. ಸರ್ ನಿಮ್ಮ ಬಗ್ಗೆ ಯಾರ ನಿಮ್ಮ ಫ್ಯಾಮಿಲಿ ಅಲ್ಲ ನಿಮ್ಮ ಬಗ್ಗೆ ಮಾತಾಡಿ ನಾನೇ ಓದ್ತೀನಿ ಕೊಡಿ. ಸರ್ ನಿಮ್ಮ ಬಗ್ಗೆ ಏನಾದ್ರು ಮಾತಾಡಿದ್ರೆ ಏನು ಮಾಡ್ತೀರಾ ಸರ್? ನಿಮ್ಮ ಫ್ಯಾಮಿಲಿ ಕೇಳಿಸ್ಕೊತೀನಿ. ಅಲ್ಲ ಟ್ರೈಲರ್ ಅಲ್ಲಿ ಐತಲ್ಲ ಆ ಥರ ಏನಾದ್ರು ಮಾತಾಡಿದ್ರೆ ಯಾರು ಈ ಕಮೆಂಟ್ಸ್ ಎಲ್ಲ ಫ್ಯಾಮಿಲಿ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅಂತ ನೀವು ಡೈಲಾಗ್ ತಗೋತಾರ ನೋಡಿ ಸಹನ. ಖಂಡಿತ ಸರ್. ಅಂದ್ರೆ ನಮ್ ಕಮೆಂಟ್ಸ್ ಅಲ್ಲಿ ಆಗ್ಲಿ ಏನಾರ ಆಗ್ಲಿ ಹೆಂಗೆ ರಿಯಾಕ್ಟ್ ಮಾಡ್ತೀರಾ? ಅಂದ್ರೆ ನನ್ನ ರಿಯಲ್ ಲೈಫ್ ಅಲ್ಲಿ ನೀವು ಕೇಳಿದ್ರೆ ಎದುರು ನಿಂತ್ಕೊಂಡು ಯಾರೋ ನನ್ನನ್ನ ಫೇಸ್ ಟು ಫೇಸ್ ನಾವಿಬ್ರು ಜೊತೆಗೆ ನಿಂತಿದೀವಿ, ನಾವಿಬ್ರು ಫ್ಯಾಮಿಲಿ ಅಂತ ಅನ್ಕೊಳ್ಳಿ, ನೀವು ಬಂದು ಏನೋ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ರೆ ನಾನು ವಾಪಸ್ ಅದೇನು ಅಂತ ಇಲ್ಲೇ ಮಾತಾಡ್ಕೊಂಡು ವ್ಯವಸ್ಥೆ ಮಾಡ್ಕೋತೀನಿ ಅಲ್ವಾ. ಬಟ್ ನೀವು ಅಲ್ಲೆಲ್ಲೋ ಕುತ್ಕೊಂಡು ವಾಟ್ಸಪ್ಪಲ್ಲೋ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲಿ ಕುತ್ಕೊಂಡು ನನ್ ಕಮೆಂಟ್ ಹಾಕಿದ್ರೆ ನಾನು ಅದಕ್ಕೆಲ್ಲ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ಅದು ಅಂಥದ್ದು ಸುಮಾರು ಬರ್ತಾವೆ ಸರ್ ಅಲ್ವಾ. ಸೊ ಬಟ್ ಇಫ್ ದರ್ ಇಸ್ ಅ ರಿಯಲಿ ಒಂದು ಕನ್ಸರ್ನ್ ಇದ್ರೆ, ಏನೋ ನಮ್ಮ ಫ್ಯಾಮಿಲಿ ಬಗ್ಗೆ ಯಾರೋ ಏನೋ ಹೇಳೋದಾಗಿರ್ಬೋದು ಅಥವಾ ನಮ್ಮ ಹುಡುಗಿ ಬಗ್ಗೆ ಯಾರೋ ಏನೋ ಹೇಳೋದಾಗಿರ್ಬೋದು, ಅದಕ್ಕೆ ವಿರುದ್ಧವಾಗಿ ಯಾವ ಮಗ ಬೇಕಾದ್ರೂ ನಿಂತೇ ನಿಲ್ತಾನೆ ಸರ್ ಫ್ಯಾಮಿಲಿಗೋಸ್ಕರ. ಸೊ ಅದೇ ಎಲ್ಲ ಮಕ್ಕಳ ಥರ ನಾವು ಆ ಸಿಚುವೇಶನ್ ಅಲ್ಲಿ ಎದ್ದು ನಿಲ್ತೀವಿ, ಅದ್ರ ವಿರುದ್ಧವಾಗಿ ನಿಲ್ತೀವಿ, ಅದಕ್ಕೆ ಏನು ಬೇಕೋ ಅವಾಗ ಅಲ್ಲೇ ಬಗೆಹರಿಸ್ಕೋತೀವಿ ಅಷ್ಟೇ. ನಿಮಗೆ ಯೂಶಲಿ ಇವಾಗ ರೀಸೆಂಟ್ ಆಗಿ ಕೆಟ್ಟದಾಗ ಕಮೆಂಟ್ಸ್ ಮಾಡ್ತಾರೆ, ಕೆಟ್ಟದಾಗ DM ಮಾಡ್ತಿರ್ತಾರೆ ಅಂತೆಲ್ಲ ಟಾಟ್ ಬಂದು ನಿಮ್ಗೆ ಯಾವಾಗಲಾರ ಆಗಿದೆ? ಆ ಫೇಸ್ ಮಾಡಿದ್ದೀರಾ ಆ ಸಿಚುವೇಶನ್ ಯಾವಾಗ? ಇಲ್ಲ, ನಾನು ಆನೆಸ್ಟ್ ಆಗೇ ಹೇಳ್ತೀನಿ. ಕೆಟ್ಟ ಕಾಮೆಂಟ್ಸ್ ನಾನು ಮೇ ಬಿ ಈಗ ನಂಗೆ ಯಾವುದೋ ಒಂದು ಪರ್ಫಾರ್ಮೆನ್ಸ್ ಇಷ್ಟ ಆಗಿಲ್ಲ ಅಥವಾ ನಾನು ಹಾಡಿರೋದು ಚೆನ್ನಾಗಿಲ್ಲ ಅಂತಂದರೆ ಇಲ್ಲ ಚೆನ್ನಾಗಿ ಹಾಡಿಲ್ಲ ಅನ್ನೋದು ಒಂದು ರೀತಿಯಾಗಿ ಅದು ನನಗೆ ಕೆಟ್ಟ ಕಾಮೆಂಟ್ ಅಂತ ಅನ್ಸೋದಿಲ್ಲ. ನಾನು ಏನೋ ಕ್ರಿಟಿಸೈಸ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ತೀರಾ ಹಿಂಸೆ ಆಗಿ ಕೊಡೋ ಅಂಥ ಕಾಮೆಂಟ್ಸ್ಗಳನ್ನ ನಾನು ನೋಡಿಲ್ಲ, ನನಗೆ ಬಂದಿಲ್ಲ. ಸೊ ನಿಮಗೋಸ್ಕರ ಶಬರಿ ಥರ ಕಾಯ್ದಿರೋದು ಯಾರು ಇದೆಯಾ ನಿಮ್ಮ ಲೈಫಲ್ಲಿ? ಅವ್ರಿಗೆಲ್ಲ ಮದುವೆ ಆಯಿತು. ಪಾಪ ಯಾಕೆ ಸುಮ್ಮನೆ ಮಾತಾಡೋಣ ಅವ್ರ ಬಗ್ಗೆ. ಶಬರಿ ಥರ ಕಾದು ಅವ್ರಿಗೆ ಮದುವೆ ಆಯಿತು. ಶಬರಿ ಥರ ಯಾರು ಕಾದವ್ರಿದ್ದಾರೆ ನಿಮಗೆ? ಓಕೆ, ಸಮ್ ಗೈ ಯಾರೋ ಒಬ್ಬ ಹುಡುಗ ನಿಮ್ಗೋಸ್ಕರ ಕಾಯ್ತಾ ಇದೆ, ಅಥವಾ ಬೇರೆಯವ್ರು ಯಾರು ನನ್ನನ್ನು ಬಿಟ್ಟು ಬೇರೆ ಯಾರು ಇದಾರ ಆ ತರ ಅಂತ? ಅಂದ್ರೆ ಆತರ ಅಂದ್ರೆ ಯಾವಾಗ್ಲೂ ಕಾಯ್ತಾ ಇರೋದು ನಿಮ್ಗೋಸ್ಕರ ವೇಟಿಂಗ್? ನಾನು ಯಾವಾಗ್ಲೂ ಇವ್ರಿಗೋಸ್ಕರ ವೇಟಿಂಗ್. ಇವತ್ತು ಅಷ್ಟು 15 ನಿಮಿಷ ವೇಟ್ ಮಾಡಿದ್ದೀನಿ ನಾನು. ಹೌದು, ಇಬ್ರು ಒಟ್ಟಿಗೆ ಬಂದಿದಲ್ಲ ಅಮ್ಮ. ನಾನು ಬಂದು ಕಾರಲ್ಲಿ ಕೂತು ಕಾದು ಅಂಕಿತಾ ಬರ್ತಾರೆ ಮೇಲೋಗೋಣ, ಅಂಕಿತಾ ಬರ್ತಾರೆ ಮೇಲೋಗೋಣ, ನಿಮ್ಮನ್ನ ಬಿಟ್ಟು ಹೋಗಕ್ ಮನ್ಸಿಲ್ಲ ನನಗೆ. ಆದ್ರೂ ಆಮೇಲೆ ಬಂದೆ ಮೇಲೆ, ಕಾದಿದ್ದೀನಿ. ಆ ಥರ ಯಾರಾದ್ರೂ ಕಾದಿದಾರ ಅಂತ ಕೇಳ್ತಾ ಇದಾರೆ ಅವರು. ನನ್ನನ್ನು ಬಿಟ್ರೆ ಅವರೇ ಅನ್ಸುತ್ತೆ. ನಂಗೆ ಕಾಯಿಸೋದಕ್ಕೆ ಇಷ್ಟ ಇಲ್ಲ. ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು. ಅದಕ್ಕೆ ನಾನು ಕಾಯಿಲೆಬೇಡಿ ಅನ್ಬಿಡ್ತೀನಿ. ಯಾರಾದ್ರೂ ಕಾಯ್ತಾರೆ, ಯಾರು ಇಲ್ಲಪ್ಪ ಆ ಥರ ಯಾರು. ಎಸ್ ಸರ್, ಆ ಫಿಲಮಲ್ಲಿ ಶ್ರುತಿ ಮೇಡಮ್ದು ಮಾಳವಿಕಾ ಮೇಡಮ್ ಬಂದಾಗ ಸ್ಕ್ರೀನ್ ಮೇಲೆ ಟೀಸರಲ್ಲಿ ನೋಡಿದಂಗೆ ಸಕಲೈತೆ. ಅವ್ರದ್ದು ಕ್ಯಾರೆಕ್ಟರ್ ಯಾವ ಥರ ಬಂದಿದೆ, ಏನು ಮಾಡಿದ್ದಾರೆ? ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅವರಿಬ್ರು ಬಂದಿರೋದು ಕೂಡ. ಅದನ್ನ ಇಲ್ಲಿ ಹೇಳ್ಬಿಟ್ರೆ ಆ ಸಿನಿಮಾದ ಒಂದು ಎಳೆನೇ ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ. ಸೊ ಐ ರಾದರ್ ಅಲ್ವಾ, ಅಲ್ಲಿ ತುಂಬಾ ಅಂದ್ರೆ ಪ್ರತಿಯೊಬ್ಬರ ಪಾತ್ರ ಕೂಡ. ಅಂಡ್ ಎಷ್ಟರ ಮಟ್ಟಕ್ಕೆ ನಾವು ಆ ಪಾತ್ರಗಳ ಬಗ್ಗೆ ಹೇಳ್ಬೋದು ನನ್ಗೆ ಐಡಿಯಾ ಇಲ್ಲ. ಅದ್ರ ಬಗ್ಗೆ ಹೇಳದೇ ಇರೋದೇ ಒಳ್ಳೇದು. ಸಿನಿಮಾಗೆ ಬರ್ಬೇಕು ಅದನ್ನೆಲ್ಲ ನೋಡೋದಕ್ಕೆ. ಮ್ಯಾಮ್ ನೀವು ಹೇಳಿ, ಡೈರೆಕ್ಟರ್ ಫಿಮೇಲ್ ಡೈರೆಕ್ಟರ್ಸ್ ಕಮ್ಮಿ ಇದ್ದಾರೆ, ಬಾಬಿ ಮೇಡಮ್ ಡೈರೆಕ್ಷನ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳಿ? ಐ ಥಿಂಕ್ ಏನಂತಾರೆ, ಕನ್ನಡ ಚಲನಚಿತ್ರರಂಗದಲ್ಲಿ ಹೆಣ್ಮಕ್ಳು ಡೈರೆಕ್ಟ್ ಮಾಡಬಹುದು ಅಂತ ಅಂದಾಗ ನನಗೆ ಸ್ವಲ್ಪ ಬೆರಳು ಎಣಿಕೆಯಲ್ಲಿ ನಮಗೆ ಜನ ಸಿಕ್ತಿದ್ರು. ಈಗ ಒಬ್ರು ಅದಕ್ಕೆ ಆ್ಯಡ್ ಆಗಿದ್ದಾರೆ ಅನ್ನೋದೇ ನನಗೆ ಖುಷಿ. ಆ ಪ್ರಾಜೆಕ್ಟಲ್ಲಿ ನಾನಿದ್ದೀನಿ ಅನ್ನೋದು ನನಗೆ ಖುಷಿ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಾಬಿ ಮ್ಯಾಮ್ಗೆ, ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ವರ್ಕಿಂಗ್ ವಿತ್ ಹರ್ ವಾಸ್ ರಿಯಲಿ ನೈಸ್. ಆಲ್ಸೋ ಸಿ, ಮಹಿಳಾ ನಿರ್ದೇಶಕಿಯರು ಕಮ್ಮಿ ಇದ್ದಾರೆ ಅನ್ನೋದಕ್ಕಿಂತನೂ ಮಹಿಳಾ ನಿರ್ದೇಶಕಿಯರನ್ನ ನಂಬಿ ಅವ್ರ ಮೇಲೆ ದುಡ್ಡು ಹಾಕೋರು ಕಮ್ಮಿ ಇದ್ದಾರೆ. ಸೊ ಖಂಡಿತ ಅಲ್ಲ. ಆಮೇಲೆ ಇಟ್ಸ್ ಎ ಕೊಲಾಬರೇಟಿವ್ ಥಿಂಗ್. ಅವರಿಬ್ರು ಜೊತೆಗೆ ಸೇರ್ಕೊಂಡು ನಿರ್ಧಾರ ಮಾಡಿರೋದ್ರಿಂದ. ಬಟ್ ಆ ನಿಟ್ಟಿನಲ್ಲಿ ಆ ಬೆಳವಣಿಗೆಗಳಾಗಬೇಕು, ಆ ಇವಾಲ್ವ್ ಆಗಬೇಕು ಸಮಾಜ ಕೂಡ ಆ್ಯಂಡ್ ಸಿನಿಮಾ ಪ್ರೊಡ್ಯೂಸ್ ಮಾಡೋರು ಕೂಡ. ಆದ್ರೆ ಎಲ್ಲದರ ಜೊತೆಗೆ ಚಿತ್ರರಂಗ ಕೂಡ ಆ ಒಂದು ಮಟ್ಟಕ್ಕೆ ಬಂದು ನಿಲ್ಬೇಕು, ವೇರ್ ಇಷ್ಟು ಜನರಿಗೆ ಆಪರ್ಚುನಿಟಿ ಕೊಡುವಂತ ಒಂದು ಫೇಸಿಗೆ ಬರಬೇಕು. ಸರ್, ಅಜ್ನಿ ಸರ್ ಕೂಡ ಅಂದರೆ ಮ್ಯೂಸಿಕ್ ಮಾಡಿದ್ದಾರೆ, ಇವಾಗ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಯಾವ ಥರ ಬರ್ತಿದ್ರು ಸೆಟ್ಟಿಗೆ ಬಂದಾಗಲಿ, ಹೆಂಗಿತ್ತು ಪ್ರೊಡಕ್ಷನ್, ಹೆಂಗಿತ್ತು ಓವರಾಲ್? ಬಹಳ ಕಮ್ಮಿ ಬಂದಿರೋದು ನನ್ನ ಪ್ರಕಾರ. ಅವ್ರು 3 ಸಲ ಸೆಟ್ಟಿಗೆ ಬಂದಿರ್ಬೋದು. ಬಟ್ ಬಂದಾಗ ಹಿ ಇಸ್ ಕಂಪ್ಲೀಟ್ಲಿ ಇನ್ವಾಲ್ವ್ಡ್
ಯಾವ ತರ ಶಾರ್ಟ್ಸ್ ತೆಗಿತಿದ್ರೆ ಹೆಂಗ್ ಬರ್ತಿದೆ, ಚೆನ್ನಾಗಿ ಬರ್ತಿದೆ. ಅಂಡ್ ನಮ್ಮ ಹತ್ರನು ಬಂದು ಮಾತಾಡೋರು, ಇಲ್ಲ ಇಲ್ಲಿ ನಿಮ್ದು ತುಂಬಾ, ನಾನು ಅದೊಂದು ನೋಡಿದೆ, ಈ ಸಾಂಗ್ ಮಾಡ್ತಿದ್ದೀನಿ, ಇದಕ್ಕೆ ಸರಿಯಾಗಿ ಕೂತಿದೆ. ಸೊ ಇದ್ರ ಬಗ್ಗೆ ಒಂದಿಷ್ಟು ಡಿಸ್ಕಷನ್ ಇರೋದು. ಬಟ್ ಎಲ್ಲೂ ಕೂಡ ಒಬ್ಬ ಪ್ರೊಡ್ಯೂಸರ್ ಅನ್ನೋ ಒಂದು ಹಕ್ಕಿನಲ್ಲಿ ಬಂದು ಕೂತ್ಕೊಂಡು ಎಲ್ಲೂ ಜಸ್ಟ್ ನಮ್ ಬಾಬಿ ಮೇಡಮ್ ಹೆಂಗ್ ಕೂತು ಡೈರೆಕ್ಷನ್ ಮಾಡ್ತಿದ್ರು ಅದೇ ತರ ಪಾಪ ಬಂದು ಹೋಗೋರು ಅವರು. ಮ್ಯಾಮ್ ನೀವು ಹೇಳಿ ಮ್ಯಾಮ್, ಪ್ರೊಡಕ್ಷನ್ ಹೆಂಗಿತ್ತು? ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿರೋದು, ಯಾವ ಥರ ನೋಡ್ಕೊಂಡ್ರು ಪ್ರೊಡಕ್ಷನ್ನಲ್ಲಿ? ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಇಡೀ ಟೀಮ್ ನನ್ನನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದೆ. ಮನೆಯಿಂದ ಹಿಡಿದು, ನಾ ಹೇಳ್ದಲ್ಲ, ಪಿಕಪ್ ಮಾಡೋದ್ರಿಂದ ಹಿಡಿದು, ಡ್ರಾಪ್ ಮಾಡೋದ್ರಿಂದ ಹಿಡಿದು, ಶೂಟಿಂಗ್ ವೇಳೆಯಲ್ಲಿ ಏನೇನ್ ಬೇಕು ಏನೇನ್ ಬೇಡ ಅದನ್ನೆಲ್ಲ ನಾನು ಕೇಳ್ದೇನೆ ನನಗೆ ಕೊಟ್ಟಿದೆ ಇಡೀ ಟೀಮ್. ರೆಸ್ಪೆಕ್ಟ್ ಅನ್ನೋ ವಿಷಯ ಬಂದಾಗ ತುಂಬಾ ರೆಸ್ಪೆಕ್ಟ್ ಅಂತಾನೂ ಅಲ್ಲ, ಆಲ್ಮೋಸ್ಟ್ ಮಕ್ಕಳನ್ನ ಟ್ರೀಟ್ ಮಾಡ್ದಂಗೆ ನನಗೆ ಬಾಬಿ ಮ್ಯಾಮ್ ಟ್ರೀಟ್ ಮಾಡಿರೋದು. ಅಜ್ನೀಶ್ ಸರ್ ಅಷ್ಟೇ, ಇವ್ರು ಹೇಳಿದಾಗೆ ತುಂಬಾ ಪ್ರೊಫೆಷನಲ್ ಇದ್ರು. ಎವ್ರಿ ಡೇ ಬರೋದು, ಎವ್ರಿ ಡೇ ಕೂರೋದು, ಏನಾಗ್ತಿದೆ ಅಂತ ತಿಳ್ಕೊಳ್ಳೋದು, ಆ ಥರ ಎಲ್ಲ ಪಾಪ ಮಾಡೇ ಇಲ್ಲ. ನಮ್ಗೆ ಕಷ್ಟನೇ ಕೊಟ್ಟಿಲ್ಲ ಅವರು. ಬರೋ ಒಂದು 2-3 ಸರ್ತಿ ಏನಂತಂದ್ರೆ ಏನಾಗ್ತಿದೆ ಅಂತ ಒಂದ್ ಸ್ವಲ್ಪ ಅಂದಾಜು ಇಟ್ಕೊಂಡು ಮತ್ತೆ ನಮ್ಮನ್ನೇ ಕೇಳೋರು, ನಿಮ್ಗೆ ಏನ್ ಅನ್ಸ್ತಿದೆ, ಇನ್ನು ಏನ್ ಮಾಡ್ಬೋದು, ಏನು ಎತ್ತ ಅಂತ. ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ವಿತ್ ದ ಟೀಮ್. ಸರ್ ಟೀಸರಲ್ಲೂ ನೋಡಿದೆ, ಅದು ಇವಾಗಲೂ ಬಾಗ್ಲಿ ಟೀಸರ್, ಅದು ಏನಾದ್ರ ಬಗ್ಗೆ ಏನಾರು ಹೇಳೋದಾದ್ರೆ ಬನ್ನಿ ತೋರಿಸ್ತೀನಿ. ಬಾಗ್ಲು ಒಳಗೋದ್ರೆ ಗೊತ್ತಾಗತ್ತೆ ನಿಮ್ಗೆ ಏನಿದೆ ಅಂತ. ಸರ್ ಹೇಳಿ ಸರ್, ಹಂಗೆ ಬಾಯಲ್ಲೇ ಹೇಳಿ. ಬಾಯಲ್ಲಿ ಹೇಳಕ್ಕಾಗತ್ತಾ ಸರ್? ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ ಅಂದ್ರೆ ಬೇಡ ಅಂತೀರಾ ಸರ್ ನೀವು? ಸರ್ ನಾನು ನಿಮ್ಮನ್ನ ಇದು ಯಾವ್ದಿದು ಫ್ಯಾಂಟಸಿ ಪಾರ್ಕ್ ಇದೆಯಲ್ಲ ಇಲ್ಲಿ, ಅಲ್ಲ ಅದು ಮೈಸೂರು ಆಯ್ತು, ಇಲ್ಲ ಇದೆಯಲ್ಲ ವಂಡರ್ಲಾ ಹೆಂಗಿದೆ ಅಂತ ಹೇಳೋದಕ್ಕೂ ವಂಡರ್ಲಾ ಹಿಂಗಿದೆ ಅಂತ ತೋರ್ಸೋದಕ್ಕೂ ವ್ಯತ್ಯಾಸ ಇಲ್ಲ. ಥಿಯೇಟ್ರಿಗೆ ಬಂದು ನೋಡ್ತೀನಿ ಸರ್, ಇವಾಗಲೇ ತೋರಿಸಿದ್ರೆ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ಅಂತ ನಾನು ಅದನ್ನೇ ಹೇಳಕ್ ಕೊಟ್ಟಿದ್ದು, ಅದನ್ನ ನೀವು ಉತ್ತರ ಕೊಟ್ರಿ. ಇದನ್ನ ನಿಮ್ ಬಾಯಲ್ಲಿ ಬರ್ಬೇಕು ಅಂತ ಕಾಯ್ತಾ ಇದ್ದೆ ನಾನು. ಸೊ ಇದು ನಮ್ಮ ವಂಶ ವೃಕ್ಷದ ಬಾಗ್ಲಿದು. ಸೊ ಇದು ಏನ್ ಮ್ಯಾಜಿಕ್ ಮಾಡುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ಬಂದು ಸರ್. ಅಂದ್ರೆ ಸಿನಿಮಾದಲ್ಲಿ ಸ್ಟಾರ್ ಕ್ಯಾಸ್ಟ್ ನೋಡಿದ್ರೆ ತುಂಬಾ ಇದೆ, ದೊಡ್ಡ ಹಿರಿಯ ಕಲರ್ ದಂಡೆ ಇದೆ. ನಾನು ಅಲ್ಲಿ ಲಿಸ್ಟ್ ಹಾಕೊಂಡ್ ಬಂದಿದ್ದೀನಿ. ಯೂಶಲಿ ಹೌದು ನೆನಪಿರುತ್ತೆ, ಒಂದ್ 2-3 ತುಂಬಾ ಜನ. ದೇವರಾಜ್ ಸರ್ ಇದ್ದಾರೆ, ಅಶ್ವಥ್ ಸರ್ ಇದ್ದಾರೆ, ಮತ್ತೆ ಶ್ರುತಿ ಹರಿಹರನ್ ಮೇಡಮ್ ಕೂಡ ಒಂದ್ ಶಾರ್ಟ್ ಬಂದು ಹೋಗಿದೆ ಟೀಸರ್ ಅಲ್ಲಿ ನೋಡಿದ ಪ್ರಕಾರ. ಅನುಪ್ ಭಂಡಾರಿ ಸರ್ ಇದ್ದಾರೆ, ಮಾಲ್ವಿಕಾ, ಶ್ರುತಿ ಮೇಡಮ್ ಎಲ್ಲ. ಅಷ್ಟೊಂದು ಸ್ಟಾರ್ ಕ್ಯಾಸ್ಟ್ ಬಗ್ಗೆ ಅವ್ರ ಜೊತೆ ವರ್ಕ್ ಮಾಡಿದ್ದು ಹೆಂಗಿತ್ತು ಸರ್? ಚೆನ್ನಾಗಿತ್ತು. ಅಂದ್ರೆ ಅದಕ್ಕೆ ನಿಮ್ಗೆ ಅಷ್ಟು ಜನರನ್ನ ತೋರ್ಸೋದಕ್ಕೆ ಟೀಸರ್ ಟ್ರೈಲರ್ ಲೆಂತ್ ಅಲ್ಲಿ ಇತ್ತು. ಅದು ನಮ್ ಸಿನಿಮಾ ಟೀಸರ್ ಅಷ್ಟು ಜನರನ್ನ ತೋರಿಸ್ಬೇಕು ಅಂಡ್ ಅವ್ರವ್ರ ಪಾತ್ರ ನಾವು ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕು ಅಂತ. ಇಲ್ಲಿ ಯೂಶಲಿ ಟೀಸರ್ 1 minute ಒಳಗಡೆ ಇರುತ್ತೆ, ಇಲ್ಲ ಸಮ್ಟೈಮ್ಸ್ 40 ಇರುತ್ತೆ. ಬಟ್ ನಮ್ದು ಆಲ್ಮೋಸ್ಟ್ 2.5 minutes ಏನೋ ಇತ್ತು. ಸೊ ಅದು ನಮ್ಮ ನಟರ ದಂಡೆ ಕಾಣಿಸುತ್ತೆ ಅಲ್ಲಿ. ಇಟ್ ವಾಸ್ ಅ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಲ್ಲರ ಜೊತೆ ಒಂದೇ ಸಿನಿಮಾ ಕೆಲಸ ಮಾಡೋದಿದೆಯಲ್ಲ, ಒಂದು 5 ಸಿನಿಮಾ ಕೆಲಸ ಮಾಡೋದಂತ ಒಂದು ಅನುಭವ ಸಿಕ್ಕಿದಂಗೆ ಆಯ್ತು. ನಿಮ್ದು ಎಕ್ಸ್ಪೀರಿಯನ್ಸ್, ಶೂಟಿಂಗ್ ಎಕ್ಸ್ಪೀರಿಯನ್ಸ್, ಅಷ್ಟು ಜನ ಜೊತೆ ವರ್ಕ್ ಮಾಡಿದ್ದು, ಮಾಮೂಲಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಕಲಿಯೋದಕ್ಕೆ ನಾನು ಹಿಂದಿನ ಇಂಟರ್ವ್ಯೂಲು ಅದೇ ಹೇಳಿದೆ, ಕಲಿಯೋದಕ್ಕೆ ಸಾಕಷ್ಟು ಅವಕಾಶ. ಹೊಸಬ್ರಾಗಿರೋ ಕಾರಣದಿಂದ ನಮ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಸಿನಿಮಾ ಹೇಗೆ ಕೆಲಸ ಮಾಡುತ್ತೆ, ಡೈರೆಕ್ಟರ್ ಹೇಗೆ ಕೆಲಸ ಮಾಡ್ತಾರೆ, ನಾವೇನ್ ಕಲ್ತ್ಕೋಬೇಕು ಅಂತ. ಹೊಸತನ ಅಂತ ಬಂದಾಗ ಕಲಿಕೆಗೆ ಜಾಸ್ತಿ ಎಕ್ಸ್ಪೋಜರ್ ಇರುತ್ತೆ, ಒಂದು ಸ್ಟೂಡೆಂಟ್ ಆಗಿ ನನ್ಗಾಗ್ಲಿ ಇವ್ರಿಗಾಗ್ಲಿ. ಅಂಡ್ ಅದಕ್ಕೆ ಒಳ್ಳೆ ಟೀಚರ್ಸ್ ಸಿಕ್ಕಿದ್ರೆ ಅಥವಾ ಒಳ್ಳೆ ಸೀನಿಯರ್ಸ್ ಸಿಕ್ಕಿದ್ರೆ ಸೂಪರ್ ಆಗಿ ಇರುತ್ತೆ ಅಲ್ವಾ. ಇಲ್ಲಿ ಇವ್ರು ಹೇಳ್ದಂಗೆ ಒಬ್ರು ಇಬ್ರು ಅಲ್ಲ, ಅಲ್ಲಿ ಇದ್ದವ್ರು ಅಷ್ಟು ಜನ ಆಲ್ಮೋಸ್ಟ್ ಒಂಥರ ಸೀನಿಯರ್ಸ್ ಇದ್ದ ಹಾಗೆ. ಕಲಿಯೋದಕ್ಕೆ ಆಫ್ ಸ್ಕ್ರೀನ್ ಆಗ್ಲಿ ಆನ್ ಸ್ಕ್ರೀನ್ ಆಗ್ಲಿ ತುಂಬಾ ವಿಷಯಗಳಿತ್ತು. ಅಂದ್ರೆ ನಿಮ್ದು ಎಲ್ಲಾ ಕಡೆ ಇವಾಗ ಏನಂದ್ರೆ ಸೋಷಿಯಲ್ ಮೀಡಿಯಾ ಸಾಂಗ್ ಫೇಮಸ್. ಜಸ್ಟ್ ಮ್ಯಾರಿಡ್ ದಾರ ಆಡಿ ಯಾವ್ದಾರ ಒಂದು ಸಾಂಗ್ ಇಲ್ಲ, ಕಾಕಲ್ಗಟ್ಟು ಕಾಕಿಳಿಕ, ಅದು ಫೇಮಸ್ ಆಗಿದೆ ರೀಸೆಂಟ್ ಆಗಿ. ಯಾವ್ದಾರ ಒಂದು ಸಾಂಗ್ ನಮಗೋಸ್ಕರ ನಮ್ಮ ಚಾನಲ್ ಇಂಗ್ಲಿಷ್ ಹಾಡು ಹಾಡಿದ್ರು ಓಕೆ, ನಮ್ಗೆ ಅರ್ಥ ಆಗತ್ತೆ, ನಾವು ನೋಡಿರ್ತೀವಿ ಆ ಸಾಂಗ್ ಅನ್ನ. ಕನ್ನಡನೇ ಆಡಿ. ಶ್ರುತಿ ಪೆಟ್ಟಿಗೆ ನಂಗೆ ಗೊತ್ತಾಗ್ತಿಲ್ಲ ಈಗ ಯಾವ ಹಾಡು ಹಾಡ್ಬೇಕು. ಯಾವ್ದಾರ ಹಾಡಿ, ನಿಮ್ಮ ಫೇವ್ರೆಟ್ ಯಾವ್ದು? ನನ್ನ ಫೇವ್ರೆಟ್ ಅಂದ್ರೆ ಅದು ಹಾಡಿ, ನಿಮ್ ಫೇವ್ರೆಟ್ ಹಾಡಿ. ಜಸ್ಟ್ ಮ್ಯಾರಿಡ್ ಹಾಡಿ ಅಥವಾ ಇದಾರ ಹಾಡಿ. ಜಸ್ಟ್ ಮ್ಯಾರಿಡ್ ಮಾಡಿದೀರಾ ತುಂಬಾ ಸಲ, ಬಟ್ ಬೇರೆ ಯಾವ್ದಾರು ಹಾಡಿ. ಬೇರೆ ನನ್ನ ಫೇವ್ರೆಟ್ ಹಾಡ್ಬೇಕಾ? ನಾನು ಜಸ್ಟ್ ಮ್ಯಾರಿಡ್ ಹಾಡಿ ಬೇಕಾರೆ ಅದು, ಅದ್ರಲ್ಲೂ ನಿಮ್ ಫೇವ್ರೆಟ್ಸ್ ಇದಾವೆ. ನಿಮ್ ಕೇಳೋ ಮಚ್ಚ ಇಷ್ಟ ತಾನೆ? ಇಲ್ಲ ಅದೇ ಇಷ್ಟ ಇಲ್ಲ ಅಂತಲ್ಲ. ಅಜಿತ್ ಸರ್ ಏನ್ ಸರ್ ಅದು ಕೇಳೋ ಮಚ್ಚ ಸಾಂಗು ಸೂಪರ್, ಏನ್ ಮಾಡಿದೀರಾ ಸರ್ ಅಂತ ನಾನು ನಿಮ್ಗೆ ಹೇಳ್ಬಿಟ್ಟು ನನಗೆ ಅದಿಷ್ಟ ಇಲ್ಲ. ಏನಿದು ಅಷ್ಟರಲ್ಲಿ ನನ್ನ ಫೇವ್ರೆಟ್ ಕೇಳೋ ಮಚ್ಚ ಅಲ್ಲ ಅಂತ. ಒನ್ ಆಫ್ ಮೈ ಫೇವ್ರೆಟ್ಸ್ ಅದ್ರಲ್ಲಿ ಯಾವ್ದಿದೆ ಅಂತ ಹೇಳಿದ್ದು.
ಹಾಗಲ್ಲ. ಓಕೆ, ನಮ್ಮ ಮೂವಿದ ಹಾಡು ಹಾಗಿದ್ರೆ ಇದು ಹಾಡ್ತೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಹೆಣ್ಣಿನ ಬಗ್ಗೆ ಹಾಡ್ತೀನಿ. ಸಾರಿ, ಒಂದು ನಿಮಿಷ ಸರ್, ನಾನು ನಿಮ್ಗೊಂದು ಹಕ್ಕು ಕೊಡ್ಲಾ? ಯಾಕೆ ಸರ್? ಆರಾಮಾಗಿರಿ. ನಗಿ ಹೂವೋ ಚೆಲುವೆಲ್ಲನಂದೆಂದಿತು, ಹೂವೋ ಚೆಲುವೆಲ್ಲನಂದೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು, ಹೂವೋ ಚೆಲುವೆಲ್ಲನಂದೆಂದಿತು, ಮುಗಿಲೊಂದು ಬಾಳಿನಲ್ಲಿ ತಾನೇ ಮಿಗಿಲೆಂದಿತು, ನೀಡುವೆ ಮಳೆ ತೊಳೆಯುವೆ ಕೊಳೆ ಸಮನಾರಿನಗಿಂತು, ಹೆಣ್ಣು ಪಾಪ ತೊಳೆವ ಸುರಗಂಗೆ ಹೆಣ್ಣೆಂದಿತು, ಹೂವು ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು, ಹೂವು ಚೆಲುವೆಲ್ಲ ನಂದೆಂದಿತು. ಮಿಸ್ ಆಗಿ ಸಿಂಗರ್ ಆಗೋದ್ ಬದಲು ಇಲ್ಲಿ ಆಕ್ಟರ್ ಆಗ್ಬಿಟ್ಟಿದ್ದೀರಾ. ಎರಡು ಆಗ್ಬೋದಲ್ಲ ಅಲ್ವಾ? ತುಂಬಾ ಚೆನ್ನಾಗಿದೆ. ಸರ್, ಫೈನಲಿ ಆಗಸ್ಟ್ 22ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ನೋಡಕ್ ಬರ್ತಕ್ಕಂಥ ಜನಗಳು? ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಆಗಸ್ಟ್ 22 ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮನ್ನ ಎದುರು ಹಾಕೊಂಡಿದ್ದೀನಿ ನಾನು ಇವತ್ತು. ಇನ್ ಎಲ್ಲೆಲ್ಲಿ ಯಾವ್ಯಾವ ತರ ವಿಡಿಯೋ ತೆಗೆದು ಯಾವ್ಯಾವ ಸಾಂಗ್ ಹಾಕ್ತಿರೋ ಗೊತ್ತಿಲ್ಲ ನನಗೆ. ಬಟ್ ಆದ್ರೂ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಇವತ್ತೆಷ್ಟು ಇಂಟರ್ವ್ಯೂಸ್ ಇತ್ತು, ಅದ್ರ ಲಾಸ್ಟ್ ಇಂಟರ್ವ್ಯೂ ಇದು. ಬಟ್ ನಾನು ಫಸ್ಟ್ ಇವತ್ತು ಬೇಡ ಅಂತ ತುಂಬಾ ಕೇಳ್ಕೊಂಡೆ. ಇವತ್ತೇ ಆಗಿದ್ದು ಒಳ್ಳೆ ಆಯ್ತು, ಮಜಾ ಬಂತು. ತುಂಬಾ ನನ್ಗೆ ಗೊತ್ತಿತ್ತು ಇವತ್ತು ಇಷ್ಟು ಶೆಡ್ಯೂಲ್ ಇದೆ ಅಂತ. ಬಟ್ ಮಜಾ ಇತ್ತು. ಅಂಡ್ 10 ನಿಮಿಷ ನೀವು ಮಾತಾಡಿದ ರೆಕಾರ್ಡು ಆಗಿಲ್ಲ, ಅದ್ರದ್ದೊಂದು ಬೇಜಾರಿದೆ ನಮ್ಗೆ. ಯಾಕಂದ್ರೆ ಇಡೀ ಇಂಟರ್ವ್ಯೂ ಅಲ್ಲಿ ಕಾಂಟೆಂಟ್ ಇದ್ದಿದ್ದೆ ಅಲ್ಲಿ. ರೆಕಾರ್ಡ್ ಆಗಿರುತ್ತೆ, ಲೋ ವಾಯ್ಸ್ ಅಲ್ಲಿ ಇರುತ್ತೆ. ಆಗತ್ತಾ? ಅಷ್ಟೇ. ಓಕೆ. ಸೊ ಆಗಸ್ಟ್ 22ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಂಡ್ ಮತ್ತೆ ಪದೇ ಪದೇ ಅದನ್ನೇ ಹೇಳ್ದಂಗೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬನ್ನಿ. ಅಂಡ್ ನಮ್ ಸಿನಿಮಾ ಅಂತ ಮಾತ್ರ ಹೇಳ್ತಾ ಇಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾನು ಅಂಡ್ ಒಂದು ಇಂಡಸ್ಟ್ರಿ ಬೆಳಿಬೇಕು ಅಂತ ಹೇಳಿದ್ರೆ ಅಥವಾ ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅಂತ ಹೇಳಿದ್ರೆ ಜನರು ಬಂದು ಸಿನಿಮಾನ ನೋಡ್ಬೇಕು. ಸೊ ಅದು ಜಾಸ್ತಿ ಸಿನಿಮಾಗಳಿಲ್ಲ ಆಗ್ಬೇಕು ಅಂದ್ರೆ ನೀವು ಎಷ್ಟು ಜನ ಜಾಸ್ತಿ ಬಂದು ಸಿನಿಮಾ ನೋಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಚಿತ್ರರಂಗನ ಬೆಳೆಸೋದು ಬರೀ ಫಿಲ್ಮ್ ಮೇಕರ್ಸ್, ಆಕ್ಟರ್ಸ್, ಪ್ರೊಡ್ಯೂಸರ್ಸ್ ಕೈಯಲ್ಲಿ ಮಾತ್ರ ಇಲ್ಲ, ಅಭಿಮಾನಿ ದೇವರುಗಳ ಕೈಯಲ್ಲೂ ಇದೆ. ಸೊ ಅಂಡ್ ವಿ ಆಲ್ ವಾಕ್ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಎಲ್ಲ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರಗಳಿಗೆ ಬಂದಾಗ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಅಂಡ್ ಜಸ್ಟ್ ಮ್ಯಾರಿಡ್ 22ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ. ನಾನು ಮತ್ತೆ ಅಂಕಿತಾ ಆಕ್ಟ್ ಮಾಡಿರುವಂತಹ ಸಿನಿಮಾ ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ಬಂದು ಸಿನಿಮಾ ನೋಡಿ ನಮ್ಮಿಬ್ಬರಿಗೂ ಆಶೀರ್ವಾದಿಸಿ ಹರಿಸಿ. ನಿಮ್ ಕಡೆಯಿಂದಾನು ಹೇಳಿ ಒಂದೆರಡು ಮಾತು. ಅಲ್ಲ ಪಾಪ ನೀವು ಯಾರು ಆಮೇಲೆ ಕಮೆಂಟ್ ಹಾಕಿದ್ರೆ ಪೇಷಂಟ್ ಅಲ್ಲ, ಯಾಕೆ ಅಂಕಿತಾ ಕೇಳಲಿಲ್ಲ, ಶೈನ್ ಶೆಟ್ಟಿ ಮಾತ್ರ ಕೇಳಿದ್ರಿ ಅಂತ ಏನ್ ತೊಂದ್ರೆ ಇಲ್ಲ. ನಿಮ್ ಸಾಫ್ಟ್ವೇರ್ ಹುಡುಗಿರು ಯಾರು ಅಂಕಿತನ್ ಕೇಳಲಿಲ್ಲ ಅಂತ ಏನು ಹೇಳಲ್ಲ, ಆದ್ರೂ ನೀವು ಕೇಳಿ. ರೊಚ್ಚಿಗೆದ್ದು ನಾನ್ ಮಾತಾಡಿದ್ರೆ ಹೌದು ಸರ್. ಪೇಷನ್ಸ್ ಇಂದ ಇದ್ರಿ ನೀವು. ನಿಮ್ಮಿಂದ ಹಿಂದೆ ಇನ್ನೆರಡು ಇಂಟರ್ವ್ಯೂ ಆಗೋವರೆಗೂ ಇಲ್ಲೇ ಕಾಯ್ತಾ ಇದ್ರಿ, ಬೇಗ ಮುಗ್ಸಪ್ಪ ನಾನು ನೋಡ್ಬೇಕು ನಾನೇ ನೋಡ್ಬೇಕು. ನಿಮ್ಗೆ ಏನು ಅನ್ಸ್ಲಿಲ್ವಾ ಅಂತ? ಅದೇ ಅದು ಕನ್ಸಿಡರ್ ಮಾಡ್ತಿದ್ದೀರಲ್ಲ, ಇನ್ನೊಬ್ರು ಬೇಗ ಹೊರಡ್ಬೇಕಲ್ಲ. ಅಂದ್ರೆ ನಿಮ್ಮಂತ ಒಳ್ಳೆ ವ್ಯಕ್ತಿ ಬಗ್ಗೆ ಹೊಗಳ್ತಾ ಇದಾರೆ. ಹೌದು ಹೊಗಳ್ತಿಲ್ಲ, ಥ್ಯಾಂಕ್ಸ್ ಹೇಳ್ತಾ ಇದೀನಿ. ನೀವು ಆಕ್ಚುಲಿ ನಿಮ್ಗೆ ಸಹನ ಅದು ಹೆಂಗೆ ಸಹನ್ ಕುಮಾರ್ ಎಸ್. ಹಾಗಾಗಿ ಥ್ಯಾಂಕ್ ಯು. ಅಂಡ್ ಯಾರೆಲ್ಲ ವೀಕ್ಷಕರು ನೋಡ್ತಾ ಇದ್ದೀರಾ ನಮ್ಮ ಇಂಟರ್ವ್ಯೂನ, ಇದ್ರ ಜೊತೆಗೆ ಇವರು ಮಾಡೋ ಅಂತ ಪಾಪರಾಜಿ ವಿಡಿಯೋಸ್ ಅಂತ ಹೇಳ್ತಿದ್ದಾರೆ, ಅದನ್ನೆಲ್ಲ ನೀವು ನೋಡ್ತೀರಾ, ಲೈಕ್ ಮಾಡ್ತೀರಾ,
ಇಷ್ಟಪಡ್ತೀರಾ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಜಸ್ಟ್ ಮ್ಯಾರಿಡ್ ಚಲನಚಿತ್ರ ಇದೆ August 22ನೇ ತಾರೀಕು ನಿಮ್ಮ ಹತ್ತಿರದ ಅಲ್ಲ ಅಂದ್ರೆ ಇದನ್ನ ಏನಂದ್ರೆ ತುಂಬಾ ಸರ್ತಿ ಹೇಳಿದೀವಿ. ಐ ಹೋಪ್ August 22 ಅನ್ನೋ ಅಂತ ಡೇಟ್ ನಿಮ್ ತಲೆಯಲ್ಲಿ ರಿಜಿಸ್ಟರ್ ಆಗಿದೆ ಅಂತ. ಮಿಸ್ ಮಾಡದೆ ನಮ್ಮ ಮಿಸ್ ಮಾಡದೆ ನಮ್ಮ ಫಿಲ್ಮ್ನ ನೋಡಿ ಆಶೀರ್ವಾದ ಮಾಡಿ. ಕನ್ನಡ ಚಲನಚಿತ್ರರಂಗಕ್ಕೆ ನಿಮ್ಮೆಲ್ಲರ ಪ್ರೀತಿ, ಸಹಕಾರ, ಪ್ರೋತ್ಸಾಹ ಬೇಕಾಗಿದೆ. ನೀವು ಥಿಯೇಟರ್ ಬಂದು ನೋಡಿದ್ರೇನೆ ನಮ್ಗೆ ಬರ್ತಾ ಬರ್ತಾ ಮುಂದೆ ಒಳ್ಳೆ ಒಳ್ಳೆ ಕೆಲಸ ಅಂಡ್ ಮತ್ತೆ ನಿಮ್ಗೆ ಕಲೆ ಮೂಲಕ ಸೇವೆ ಮಾಡೋದಕ್ಕೆ ಅವಕಾಶ ಸಿಗೋದು. ಸೊ ಥ್ಯಾಂಕ್ ಯು ಸೋ ಮಚ್. ಖಂಡಿತ. ಇದು ಈ ಚಾನಲ್, ನಿಮ್ಮ ಚಾನಲ್ ಹೆಸರು ಸರ್ ಕನ್ನಡ ನ್ಯೂಸ್ ಅಂಡ್ KFI ಇನ್ಸೈಡರ್. ಕನ್ನಡ ನ್ಯೂಸ್ ಅಂಡ್ KFI ಇನ್ಸೈಡರ್. KFI ಇನ್ಸೈಡರ್ ಇಂಡಸ್ಟ್ರಿ. KFI ಇನ್ಸೈಡರ್. ಸೊ ನಿಮ್ಮ ಹೆಸರು ಬರ್ತದೆ ಸರ್ ನಾಗಾಭರಣ ಗುಬ್ಬಿ ಅಂತ. ನಾಗಾಭರಣ ಗುಬ್ಬಿ. ಸೊ ಹಾಗೆ ಇಂಟರ್ವ್ಯೂ ಮುಗ್ದಿದೆ ಆಲ್ಮೋಸ್ಟ್. ಇದೊಂದು ಎಕ್ಸ್ಟ್ರಾ ಶಾರ್ಟ್. ಇದನ್ನ ನೀವು ರೀಲ್ ಆದ್ರೂ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಶೇರ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ. ನನ್ನ ಅಂಕಿತಾ ಇಬ್ರು ಪರವಾಗಿ ನಾನು ಕೇಳ್ಕೊತಾ ಇರೋದು. ನಾಗಾಭರಣ ಗುಬ್ಬಿ ಅಲ್ಲ, ಇನ್ನೂ ಒಂದೇನೋ ಇತ್ತು ಮಿಡ್ಲಲ್ಲಿ. ನಾಗಾಭರಣ ಗುಬ್ಬಿ ಅಷ್ಟೇ. ನಾಗಾಭರಣ ಗುಬ್ಬಿ ಅವರು KFI ಇನ್ಸೈಡರ್ ಅನ್ನುವಂತ ಈ ಚಾನಲ್ ಅಲ್ಲಿ ನಮ್ಗೆ ಅಂದ್ರೆ ನನ್ನಂತ ಎಷ್ಟೋ ಕಲಾವಿದರನ್ನ ಅವರು ಆ ಚಾನಲ್ ಅಲ್ಲಿ ತೋರಿಸಿ ಫೇಮಸ್ ಮಾಡಿಸಿದ್ದಾರೆ. ಅವ್ರು ಆಡಿರೋ ಮಾತುಗಳನ್ನ ಫೇಮಸ್ ಮಾಡಿಸಿದ್ದಾರೆ, ನಮ್ಮನ್ನ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ನಮ್ಮ ಸಿನಿಮಾಗಳನ್ನ ಒಳ್ಳೆ ರೀತಿಯಲ್ಲಿ ಪ್ರಮೋಟ್ ಮಾಡಿದ್ದಾರೆ. ಅಂದ್ರೆ ಡೈರೆಕ್ಟ್ ಆಗಿ ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಬೆಳವಣಿಗೆಯಲ್ಲಿ ತುಂಬಾ ಒಳ್ಳೆ ಕಾರಣರಾಗಿದ್ದಾರೆ ಅವರು. ಎಷ್ಟೋ ಜನ ಕಲಾವಿದರಿಗೆ ಬೆಳೆಸೋದಕ್ಕೆ ಅವ್ರದ್ದೊಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿ ನಮ್ಗೆಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಒಳ್ಳೆ ಸಾಫ್ಟ್ವೇರ್ ಹುಡುಗಿ ಯಾರಾದ್ರೂ ಇದನ್ನ ನೋಡ್ತಾ ಇದ್ರೆ ನಮ್ಮ ನಾಗಾಭರಣ ಗುಬ್ಬಿ ಅವರು ಒಂದು ಒಳ್ಳೆ ಸಾಫ್ಟ್ವೇರ್ ಹುಡುಗಿಗೋಸ್ಕರ ಕಾಯ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೊಂದು ಲೈಫ್ ಕೊಡಿ. ಅಂಡ್ ಅವರು ಜಸ್ಟ್ ಮ್ಯಾರಿಡ್ ಅಂತ ಪೋಸ್ಟರ್ ಹಾಕೊಂಡು ನಾವು ಅವ್ರ ಮದುವೆಗೆ ಬರೋ ತರ ಆಗ್ಲಿ. ಅಂಡ್ ಖಂಡಿತ ಬರ್ತೀನಿ. ಯಾರು ನೋಡ್ತಾ ಇದ್ದೀರೋ, ನೀವೇನಾದ್ರೂ ನಮ್ ನಾಗಾಭರಣ ಗುಬ್ಬಿ ಅವ್ರನ್ನ ಮದುವೆ ಆದ್ರೆ ಸಾಫ್ಟ್ವೇರ್ ಹುಡುಗಿ, ನಾನು ಆ ಮದುವೆಗೆ ಬರ್ತೀನಿ. ಅಂಕಿತಾನು ಬರ್ತಾರೆ, ಸುಳ್ಳು ಹೇಳ್ಬಿಡಿ, ಬರ್ತಾರೆ. ನಿಮ್ಗೆ ಒಳ್ಳೇದಾಗ್ಲಿ. ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್. ಎಸ್.